ಗೃಹ ಬಳಕೆ ಸಿಲಿಂಡರ್ ಪೂರೈಕೆಗೆ ಹಣ ವಸೂಲಿ. ಮಾನ್ವಿಯಲ್ಲಿ ನಡೆಯುತ್ತಿದೆ ಹಣ ವಸೂಲಿ ದಂಧೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಎಲ್ಲಿದೆಯಪ್ಪ? ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ದುಸ್ಥಿತಿ ಇದು. ಗೃಹ ಬಳಕೆ ಸಿಲಿಂಡರ್ ಗ್ರಾಹಕರ ಆರೋಪ. ಮನೆಗಳಿಗೆ ಪೂರೈಕೆ ಮಾಡುವ ಗೃಹ ಬಳಕೆ ಸಿಲಿಂಡರ್ ಗ್ರಾಹಕರಿಂದ ಏಜೆನ್ಸಿಯವರು ಹಣ ವಸೂಲಿ ಮಾಡಬಾರದು ಅಂತ ಸರ್ಕಾರ ಹೇಳುತ್ತೆ. ಆದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಸರ್ಕಾರದ ಆದೇಶ ಅನ್ವಯಿಸಿಲ್ಲದ ಕಾರಣ ಒತ್ತಾಯ ಪೂರ್ವಕವಾಗಿ ಹಣ ವಸೂಲಿ ಮಾಡುತ್ತಿರುವ ಆರೋಪ ಬೆಳಕಿಗೆ ಬಂದಿದೆ. ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಸಾಹೇಬ್ರೆ, ಅದೇನು ಡ್ಯೂಟಿ ಮಾಡ್ತೀರಾ ಸ್ವಾಮಿ? ಮಾನ್ವಿ ತಾಲೂಕಿನ ಗ್ಯಾಸ್ ಏಜೆನ್ಸಿಯವರು ಗೃಹ ಬಳಕೆಯ ಗ್ರಾಹಕರಿಂದ ಹಣ ವಸೂಲಿ ಮಾಡುವ ಮಾಫಿಯಾ ದಂಧೆ ನಡೀತಾ ಇದ್ದು, ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಸಾಹೇಬ್ರೆ ಎಸಿ ಕಾರಲ್ಲಿ ಜುಮ್ಮೆಂದು ತಿರುಗಾಡೋದನ್ನ ಬಿಟ್ಟು ಬಡವರ ಕಷ್ಟವನ್ನ ಕೇಳಿ ಸ್ವಾಮಿ. ಮಾನ್ವಿಯಲ್ಲಿ ಅಮಾಯಕರಿಂದ ಹಣ ವಸೂಲಿ ಮಾಡುತ್ತಾರಂದ್ರೆ ಗ್ಯಾಸ್ ಏಜೆನ್ಸಿಗಳಿಂದ ಅದೆಷ್ಟು ಮಾಮೂಲಿ ಮುಟ್ಟುತ್ತಿದೆ ಎಂದು ಆಹಾರ ಇಲಾಖೆ ಉಪನಿರ್ದೇಶಕ ಕೃಷ್ಣಪ್ಪ ಅವರ ಮೌನದ ಉತ್ತರವೇ ಇಲ್ಲಿ ಎದ್ದು ಕಾಣುತ್ತೆ. ಡೆಲಿವರಿ ಕೊಡೋದು ಯಾವುದೇ ಫೀಸ್ ಇಲ್ದಂಗೆ ಡೋರ್ ಡೆಲಿವರಿ ಕೊಡಬೇಕು. ಕಂಡೀಷನ್ ಮಾಡ್ತಾರೆ 40 ಕೊಡು, 50 ಕೊಡು, 30 ಕೊಡು ಅಂತಂದು. ಒಂದು ವೇಳೆ ಕೊಟ್ಟಿಲ್ಲ ಅಂತಂದ್ರೆ ಏನು ಮಾಡ್ತಾರೆ, ಡಿಲೇ ಮಾಡಿಬಿಡ್ತಾರೆ. ಹಂಗಾಗಿ ಅದು ಫ್ರೀ ಡೆಲಿವರಿ ಕೊಡಬೇಕು. ಮತ್ತು ಈಗ ಏನೈತಲ್ಲ, ಇದು ಈಕೆ ವಹಿಸಿದ್ದು ನಮ್ದು ಭಾರತ್ ಗ್ಯಾಸ್ ಕೊಡ್ಬೇಕ್ರೆ ನಮಗೆ ಸ್ಯಾಲ್ರಿ ಕಡಿಮೆ ಕೊಡ್ತಾರ, ನೀವು ಕೊಟ್ಟದೇನೆ ನಮ್ಗೆ ಇರ್ತದೆ ಅಂತ ಹೇಳ್ತಾರೆ ಅವ್ರು ಡೆಲಿವರಿ ಕೊಡೋಕೆ ಬಂದವರು. ಅದು ಸೇಲ್ಸ್ ಆಫೀಸರು ಆ್ಯಕ್ಷನ್ ತೊಗೋಬೇಕಿರೋದು. ಗ್ಯಾಸ್ ಡಿಸ್ಟ್ರಿಬ್ಯೂಟರ್ ಮೇಲೆ ಸೇಲ್ಸ್ ಆಫೀಸರ್ ಆ್ಯಕ್ಷನ್ ತೊಗೋಬೇಕು. ಆ ಸೇಲ್ಸ್ ಆಫೀಸರಿಗೆ ಕಂಪ್ಲೇಂಟ್ ಮಾಡಿದ್ರೂ ಅವರು ಕಿವಿಗೆ ಹಾಕ್ಯನಂಗಿಲ್ಲ. ಆಹಾರ ಇಲಾಖೆ ಅಧಿಕಾರಿ, ಸೇಲ್ಸ್ ಆಫೀಸರು, ಫುಡ್ ಇನ್ಸ್ಪೆಕ್ಟರು, ತಹಸೀಲ್ದಾರು, ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಯಾರ್ಯಾರು ಇದ್ದಾರೋ ಅವರೆಲ್ಲ ಆ್ಯಕ್ಷನ್ ತೊಗೋಬೇಕು. ಅಗಲ್ದಾರೋಡೆ ಸರ್ ಎಲ್ಲ ಇದು ಲೂಟಿ ಮಾಡ್ತಾ ಇದ್ದಾರೆ ಸರ್. ಈ ಕಣ್ಣಿದ್ದು ಕೂಡ ಇದೆ, ಕಿವಿದ್ದು ಕೂಡ ಇದೆ. ಎಲ್ಲ ಅಧಿಕಾರಿಗಳು ಇಷ್ಟೊಂದು ಜನ ಇಲ್ಲಿ ವೆಯ್ಟಿಂಗ್ ಇದ್ರು ಸಹಿತ ಯಾರೊಬ್ಬ ಅಧಿಕಾರಿಗಳನ್ನು ಬಂದಾರ ನೋಡ್ರಿ, ಇಲ್ಲಿ ಯಾರೂ ಇಲ್ಲ. ಅದು ಕಂಡೀಷನ್ನಲ್ಲಿ ಇರ್ತದೆ ಸರ್. ಎಲ್ಲ ಡೋರ್ ಡೆಲಿವರಿ ಕೊಡ್ಬೇಕಂತ ಕಂಪ್ನಿ ಕಂಡೀಷನ್ನಲ್ಲಿ ಇರ್ತದೆ. ಅದನ್ನೆಲ್ಲ ಗಾಳಿ ತೂರಾಟ ಮಾಡ್ತಾರೆ, ತೂರಾಟ ಮಾಡಿ ದರೋಡೆ ಮಾಡ್ತಾರೆ. ಒಂದಕ್ಕೆ 30 ರೂಪಾಯಿ 40 ರೂಪಾಯಿ ಅವರು ಬಾಯಿ ಬಂದಂಗೆ ಕೇಳ್ತಾರೆ. ಕೆಲವರು ಕೊಟ್ಟಿಲ್ಲ ಅಂತಂದ್ರೆ ನೆಕ್ಸ್ಟ್ ಟೈಮ್ನಲ್ಲಿ ಡಿಲೇ ಮಾಡ್ತಾರೆ ಸಿಲಿಂಡರ್ ಕೊಡೋಕೆ. ತಹಶೀಲ್ದಾರ್ ರಾಜು ಪಿರಂಗಿ ಅವರೇ, ತಾಲೂಕು ದಂಡಾಧಿಕಾರಿ, ನೀವು ದಂಡಿಸುವ ಕೆಲಸ ಮಾಡಿ ಸ್ವಾಮಿ. ನೀವೇ ಮೌನವಾಗಿದ್ರೆ ಏನಿದರ ಅರ್ಥ? ಮಾನ್ವಿಯಲ್ಲಿ ಅಮಾಯಕ ಬಡ ಜನರಿಂದ ಗ್ಯಾಸ್ ತಂದಿದ್ದಕ್ಕಾಗಿ ಹಣ ವಸೂಲಿ ಮಾಡುತ್ತಾರೆ. ಇಲ್ಲಿ ಕಾನೂನಿನ ಆದೇಶಗಳು ಪಾಲನೆಯಾಗುತ್ತಾ ಇಲ್ವಾ ಎಂದು ತಹಶೀಲ್ದಾರ್ ರಾಜು ಪಿರಂಗಿ ಅವರೇ ಉತ್ತರ ನೀಡಬೇಕಾಗಿದೆ.